ನಾವು ಸ್ವಾಭಿಮಾನ ಬದುಕಬೇಕಾಗೈತಿ. ಯಾರು ಕೊಟ್ಟು ಯಾರ ರಾಜಕಾರಣಿಗಳು ಕೊಟ್ಟ ನಮಗ ಎಲೆಕ್ಷನ್ 1000 ರೂಪಾಯಿ 2,000 ರೂಪಾಯಿ ಮ್ಯಾಗಿನ 5 ವರ್ಷ ಆಗ್ತೈತೆ ನಿಮ್ಮಲ್ಲಿ ಭಾಳ ಚಲೋ 15 ಓಟ್ ಹೋದ್ರೆ ಒಂದು 10,000 ರೂಪಾಯಿ ಕೊಡ್ತಾನೆ ಕೂತ್ಕೊಡಪ್ಪ. ಯಾಕೆ ಬರ್ತೈತಪ್ಪ ನಿಮಗೆ? ಅದೇ ಡಾಬಾದಾಗ ಹೋಗಿ ತಿಂದು ಒಂದು ದಿವಸ ಡ್ರೈನೇಜ್ನಾಗ ಹೋಗ್ಬಿಡ್ತೈತೆ ಮುಗಿದು ಮತ್ತು ಅವ್ರ ಮನೆ ಮುಂದೆ ಸಾಕಾರ ಮನೆ ಮುಂದೆ ಹೋಗಿ ನಿಂದ್ರು ಅವಲ್ಲೇ ಕನ್ನಡಾಗ ನೋಡ್ತಾರೆ ನಮ್ಮನ್ನ. ಈ ಒಂದು 2,000 ಕೊಟ್ಟು ಕಳ್ಸಕ್ಕ ಗೌರವದಿಂದ ನಾವು ಬಿಜಾಪುರನಾಗ ನಾವು ಬೇಕಾದಾಗ ಎಲ್ಲಾ ಕಡೆ ರೊಕ್ಕ ಈ ಸಲ ಕೆಡಲಕ್ಕೆ ಸಲ ಇವ್ ಕೆಡವೇ ಬಿಡಕ್ಕೆ. ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಅವರು ತಯಾರಾಗ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂದ್ರೆ ನಾವೇ ಮುಖ್ಯಮಂತ್ರಿ ಆಗವರು. ನಾವು ನಿಮ್ಮ ಮನೆ ಕಾಯಿಲ್ಲ, ನಿಮಗೆ ಅಪ್ಪಾಜಿ ತಂದು ಕಾಲು ಮುಗಿ ಮಗನ ಅಲ್ಲ. ಯಾಕೆ ನಾವು ಆಗ್ಬಾರ್ದು? ಏನು ಕಡಿಮೆ ಡ್ಯೂಟಿ ಮಾಡಿ ನಿಮ್ಮ ಮನೆ ತಲೆಗೊಳಿಸೋ ಗೆಳೆಯಕ್ಕೆ ನಾವು ಅಲ್ಲ. ದೇವ್ರು ನಮ್ಗೆ ಕೊಟ್ಟಾನ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ಈ ದೇಶ ಉಳಿಲಾಕ ನಾವು ಚುನಾವಣೆ ಮಾಡಬೇಕಾಗಿತ್ತು. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿಲ್ಲ, ನಮ್ಮ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ 1,000-2,000 ಕೊಡ್ತಾರೆ. ಹುಡುಗಿಗೆ ನಿಮ್ಮದೇ ಹೊಡೆದಾರೆ, ನಿಮಗೆ ಕೊಡ್ತಾರೆ. ನಿಮ್ಮದೇ ಒಂದು ಟ್ರ್ಯಾಕ್ 1 ಟನ್ನಿಗೆ 2 ಟನ್ ಹೊಡೆದಿರ್ತಾರೆ. ಒಂದು 5 ವರ್ಷಕ್ಕೆ ಒಂದು ಟನ್ ಕೊಡ್ತಾರೆ. ವರ್ಷ ಟನ್ಗ ಹೊಡೆದಿರ್ತಾರೆ. ನಮಗೇನು 5 ವರ್ಷಕ್ಕೆ ಒಂದು 3 ಟನ್ ಕಾವು ಹಾಕಿದ್ರೆ 5 ಟನ್ ಕಡೆ ಹೊಡೆದಿರ್ತಾರಲ್ರಿ. ಯಾಕೆ ನಾನು ಫ್ಯಾಕ್ಟ್ರಿ ಮಾಡಿ ನಾವು ಹೋಗಿಲ್ಲ.